ಪೂರ್ವಕಾಲದಲ್ಲಿ ಸತ್ಯಲೋಕವೆಂಬ ದಿವ್ಯ ಭೂಮಿಯಿತ್ತು. ಆ ಲೋಕದಲ್ಲಿ ಸುಳ್ಳು ಎನ್ನುವ ಪದವೇ ಅಜ್ಞಾತವಾಗಿತ್ತು. ಅಲ್ಲಿ ವಾಸಿಸುತ್ತಿದ್ದ ಜನರ ಹೃದಯಗಳಲ್ಲಿ ನಂಬಿಕೆಯ ದೀಪ ಸದಾ ಪ್ರಕಾಶಿಸುತ್ತಿತ್ತು. ಆ ದೀಪದ ಬೆಳಕು ಮಂದವಾಗದಂತೆ ಕಾಪಾಡುತ್ತಿದ್ದದ್ದು ಸತ್ಯದ ಕನ್ನಡಿಯ ಶಕ್ತಿ. ಆ ಕನ್ನಡಿಯ ಮುಂದೆ ನಿಂತಾಗ ಯಾರೂ ತಮ್ಮ ಅಂತರಂಗವನ್ನು ಮರೆಮಾಡಲು ಸಾಧ್ಯವಿರಲಿಲ್ಲ. ಅಲ್ಲಿ ಕಾಣುವುದು ಕೇವಲ ಸತ್ಯ ಮಾತ್ರ. ಸತ್ಯಲೋಕವನ್ನು ಧರ್ಮಕೇತು ಎಂಬ ಧರ್ಮನಿಷ್ಠ ರಾಜ ಆಳುತ್ತಿದ್ದ. ಆತನು ಪ್ರಜೆಗಳ ಮೇಲೆ ಅಚಲ ನಂಬಿಕೆ ಇಟ್ಟಿದ್ದಂತೆ ಪ್ರಜೆಗಳು ರಾಜನನ್ನು ದೇವರಂತೆ ನಂಬುತ್ತಿದ್ದರು. ರಾಜನ ಸಭೆಯಲ್ಲಿ ಮಾತಾಡುವ ಪ್ರತಿ ಪದವೂ ಸತ್ಯದಿಂದ ಹುಟ್ಟಿದದ್ದಾಗಿತ್ತು. ಆ ಕಾರಣದಿಂದಲೇ ಸತ್ಯಲೋಕದಲ್ಲಿ ಕಲಹ, ಅಸೂಯೆ, ಭಯಗಳಿಗೆ ಸ್ಥಾನವಿರಲಿಲ್ಲ. ಒಂದು ದಿನ ಕಾಲಭ್ರಮ ಎಂಬ ಅಸುರ ಸತ್ಯಲೋಕಕ್ಕೆ ಪ್ರವೇಶಿಸಿದ. ಅವನು ಆಯುಧ ಹಿಡಿದು ಬಂದವನಲ್ಲ, ಅವನು ತಂದದ್ದು ಅನುಮಾನ. ಅವನು ಜನರ ಮನಸ್ಸಿನಲ್ಲಿ ಮೌನವಾಗಿ ಪ್ರಶ್ನೆಗಳನ್ನು ಬಿತ್ತಿದ. ರಾಜನು ಎಲ್ಲವನ್ನೂ ಹೇಳುತ್ತಿದ್ದಾನೆಯೇ ಎಂಬ ಸಂಶಯ, ನೆರೆಯವನ ನಗುವಿನ ಹಿಂದೆ ಏನೋ ಸುಳ್ಳು ಅಡಗಿದೆಯೇ ಎಂಬ ಅನುಮಾನ ನಿಧಾನವಾಗಿ ಜನರ ಮನಸ್ಸನ್ನು ಆವರಿಸತೊಡಗಿತು. ಜನರು ಸತ್ಯದ ಕನ್ನಡಿಯ ಮುಂದೆ ನಿಲ್ಲುವುದನ್ನು ತಪ್ಪಿಸತೊಡಗಿದರು. ಸತ್ಯವನ್ನು ಹೇಳಬೇಕಾದ ಸಂದರ್ಭಗಳಲ್ಲಿ ಮೌನ ಆರಿಸಿಕೊಂಡರು. ಅದಾಗಲೇ ನಂಬಿಕೆಯ ದೀಪದ ಬೆಳಕು ಕ್ಷೀಣಿಸತೊಡಗಿತು. ಸತ್ಯಲೋಕದ ಆಕಾಶ ಮಂದವಾಗಿ ಕಾಣಿಸಿತು. ಸಂಬಂಧಗಳಲ್ಲಿ ಶೀತತೆ ಪ್ರವೇಶಿಸಿತು. ಇದನ್ನು ಕಂಡ ರಾಜ ಧರ್ಮಕೇತು ದುಃಖಿತನಾದ. ಆತನು ದೇವರ್ಷಿ ವಿಶ್ವಸತ್ಯರನ್ನು ಸ್ಮರಿಸಿದ. ದೇವರ್ಷಿ ಆಗಮಿಸಿ ಸತ್ಯ ಮತ್ತು ನಂಬಿಕೆ ಒಂದನ್ನೊಂದು ಜೀವಂತವಾಗಿಟ್ಟುಕೊಳ್ಳುವ ಶಕ್ತಿಗಳೆಂದು ತಿಳಿಸಿದರು. ಅದಕ್ಕೆ ತಕ್ಷಣವೇ ರಾಜನು ತನ್ನ ಸಭೆಯನ್ನು ಕರೆಯಿಸಿದ. ಪ್ರಜೆಗಳ ಮುಂದೆ ನಿಂತು ಆತನು ತನ್ನ ಮನಸ್ಸಿನ ಎಲ್ಲ ಸತ್ಯಗಳನ್ನು ಮುಕ್ತವಾಗಿ ಹೇಳಿದ. ತನ್ನಲ್ಲಿರುವ ಭಯಗಳನ್ನು, ತಪ್ಪು ನಿರ್ಣಯಗಳನ್ನು, ಮಿತಿಗಳನ್ನು ಮರೆಮಾಡದೆ ಒಪ್ಪಿಕೊಂಡ. ರಾಜನೇ ಹೀಗೆ ಸತ್ಯವನ್ನು ಒಪ್ಪಿಕೊಳ್ಳುವುದನ್ನು ಕಂಡ ಜನರ ಹೃದಯಗಳು ಕರಗಿದವು. ಒಬ್ಬೊಬ್ಬರಾಗಿ ಅವರು ಸತ್ಯದ ಕನ್ನಡಿಯ ಮುಂದೆ ನಿಂತರು. ತಮ್ಮ ತಪ್ಪುಗಳನ್ನು, ಮರೆಮಾಚಿದ ಮಾತುಗಳನ್ನು, ಅಡಗಿದ ಭಯಗಳನ್ನು ಒಪ್ಪಿಕೊಂಡರು. ಆ ಕ್ಷಣದಲ್ಲಿ ನಂಬಿಕೆಯ ದೀಪ ಪುನಃ ದಿವ್ಯವಾಗಿ ಹೊತ್ತಿತು. ಅದರ ಬೆಳಕು ಸತ್ಯಲೋಕದ ಪ್ರತಿಯೊಂದು ಮನಸ್ಸನ್ನು ಬೆಳಗಿಸಿತು. ಕಾಲಭ್ರಮ ಅಸುರನ ಶಕ್ತಿ ಕ್ಷೀಣಿಸಿತು. ಅವನು ಅನುಮಾನಗಳೊಂದಿಗೆ ಆ ಲೋಕವನ್ನು ತೊರೆದು ಹೋದ. ಅಂದಿನಿಂದ ಸತ್ಯಲೋಕದಲ್ಲಿ ಒಂದು ನಂಬಿಕೆ ಬೇರೂರಿತು. ಸತ್ಯ ಹೇಳುವ ಧೈರ್ಯವಿರುವಲ್ಲಿ ನಂಬಿಕೆ ಅರಳುತ್ತದೆ ಎಂಬ ಅರಿವು ಎಲ್ಲರ ಜೀವನದ ಭಾಗವಾಯಿತು. ಸತ್ಯದ ಕನ್ನಡಿಯ ಮುಂದೆ ನಿಲ್ಲುವ ಧೈರ್ಯವೇ ನಂಬಿಕೆಯ ದೀಪಕ್ಕೆ ಎಣ್ಣೆಯಾಗುತ್ತದೆ ಎಂಬ ಪಾಠವನ್ನು ಸತ್ಯಲೋಕ ಎಂದಿಗೂ ಮರೆಯಲಿಲ್ಲ. ಮಾನವ ಜೀವನದಲ್ಲಿ ಸಂಬಂಧಗಳು ಅತ್ಯಂತ ಮಹತ್ವದ ಪಾತ್ರವಹಿಸುತ್ತವೆ. ಕುಟುಂಬ, ಸ್ನೇಹ, ದಾಂಪತ್ಯ, ಸಾಮಾಜಿಕ ಅಥವಾ ವೃತ್ತಿಪರ ಸಂಬಂಧಗಳು ಇವೆಲ್ಲವೂ ಸುಗಮವಾಗಿ ದೀರ್ಘಕಾಲ ಉಳಿಯಬೇಕಾದರೆ ಕೆಲವು ಮೂಲಭೂತ ಮೌಲ್ಯಗಳ ಅವಶ್ಯಕತೆಯಿದೆ. ಆ ಮೌಲ್ಯಗಳಲ್ಲಿ ನಂಬಿಕೆ ಮತ್ತು ಸತ್ಯ ಪ್ರಮುಖವಾದ ಕಂಬಗಳಂತೆ ನಿಂತಿವೆ. ಈ ಎರಡಿಲ್ಲದೆ ಯಾವುದೇ ಸಂಬಂಧವೂ ಗಟ್ಟಿಯಾಗಲು ಸಾಧ್ಯವಿಲ್ಲ. ನಂಬಿಕೆ ಎಂಬುದು ಒಬ್ಬ ವ್ಯಕ್ತಿಯ ಮೇಲೆ ಇನ್ನೊಬ್ಬ ವ್ಯಕ್ತಿಗೆ ಇರುವ ವಿಶ್ವಾಸ. ನಾವು ಯಾರನ್ನಾದರೂ ನಂಬಿದಾಗ ಅವರ ಮಾತು, ನಡೆ, ಉದ್ದೇಶಗಳ ಮೇಲೆ ಶಂಕೆಯಿಲ್ಲದೆ ಅವಲಂಬಿಸುತ್ತೇವೆ. ಆದರೆ ಈ ನಂಬಿಕೆ ಹಠಾತ್ತನೆ ಹುಟ್ಟುವುದಿಲ್ಲ. ಅದು ಸಮಯದೊಂದಿಗೆ ಅನುಭವಗಳ ಮೂಲಕ ಬೆಳೆದು ಬರುತ್ತದೆ. ನಂಬಿಕೆಯನ್ನು ಕಟ್ಟಿಕೊಡುವಲ್ಲಿ ಸತ್ಯ ಹೇಳುವ ಗುಣ ಅತ್ಯಂತ ಅಗತ್ಯವಾಗಿದೆ. ಒಬ್ಬ ವ್ಯಕ್ತಿ ಸದಾ ಸತ್ಯವಂತನಾಗಿದ್ದಾಗ ಮಾತ್ರ ಇತರರು ಅವನ ಮೇಲೆ ನಂಬಿಕೆ ಇಡಲು ಸಾಧ್ಯವಾಗುತ್ತದೆ. ಇದಕ್ಕೆ ವಿರುದ್ಧವಾಗಿ ನಾವು ಯಾರನ್ನಾದರೂ ನಂಬದಿದ್ದರೆ ಅವರ ಮುಂದೆ ಸಂಪೂರ್ಣ ಸತ್ಯವನ್ನು ಹೇಳಲು ಹಿಂಜರಿಯುತ್ತೇವೆ. ಶಂಕೆ, ಭಯ, ಅನುಮಾನಗಳು ಸತ್ಯವನ್ನು ಮರೆಮಾಚಲು ಕಾರಣವಾಗುತ್ತವೆ. ಹಾಗೆಯೇ ಒಬ್ಬ ವ್ಯಕ್ತಿ ಸತ್ಯವನ್ನು ಮರೆಮಾಡಿದಾಗ ಅಥವಾ ಸುಳ್ಳು ಹೇಳಿದಾಗ ನಿಧಾನವಾಗಿ ಅವರ ಮೇಲಿನ ನಂಬಿಕೆ ಕುಸಿಯತೊಡಗುತ್ತದೆ. ಒಮ್ಮೆ ನಂಬಿಕೆ ಕಳೆದು ಹೋದರೆ ಅದನ್ನು ಮರುಸ್ಥಾಪಿಸುವುದು ಅತ್ಯಂತ ಕಷ್ಟಕರ.
ನಂಬಿಕೆ ಮತ್ತು ಸತ್ಯದ ನಡುವಿನ ಈ ಪರಸ್ಪರ ಸಂಬಂಧವೇ ಯಾವುದೇ ಸಂಬಂಧವನ್ನು ಜೀವಂತವಾಗಿಡುತ್ತದೆ. ಸತ್ಯವಿರುವಲ್ಲಿ ಸ್ಪಷ್ಟತೆ ಇರುತ್ತದೆ, ಸ್ಪಷ್ಟತೆ ಇರುವಲ್ಲಿ ಮನಸ್ಸಿನ ಶಾಂತಿ ದೊರಕುತ್ತದೆ. ನಂಬಿಕೆ ಇರುವಲ್ಲಿ ಭದ್ರತೆ ಇರುತ್ತದೆ, ಭದ್ರತೆ ಇರುವಲ್ಲಿ ಸಂಬಂಧಗಳು ಅರಳುತ್ತವೆ. ಈ ಎರಡೂ ಮೌಲ್ಯಗಳು ಒಂದನ್ನೊಂದು ಪೋಷಿಸುತ್ತವೆ. ಸತ್ಯ ನಂಬಿಕೆಯನ್ನು ಹುಟ್ಟುಹಾಕುತ್ತದೆ, ನಂಬಿಕೆ ಸತ್ಯವನ್ನು ಹೇಳುವ ಧೈರ್ಯವನ್ನು ನೀಡುತ್ತದೆ. ವಿಶೇಷವಾಗಿ ದಾಂಪತ್ಯ ಮತ್ತು ಸ್ನೇಹ ಸಂಬಂಧಗಳಲ್ಲಿ ನಂಬಿಕೆ ಮತ್ತು ಸತ್ಯದ ಪಾತ್ರ ಅಪಾರ. ಪರಸ್ಪರ ನಂಬಿಕೆ ಇಲ್ಲದಿದ್ದರೆ ಸಣ್ಣ ವಿಷಯವೂ ದೊಡ್ಡ ಕಲಹಕ್ಕೆ ಕಾರಣವಾಗುತ್ತದೆ. ಸತ್ಯವನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಸಾಧ್ಯವಾದಾಗ ಮಾತ್ರ ಸಮಸ್ಯೆಗಳಿಗೆ ಪರಿಹಾರ ದೊರಕುತ್ತದೆ ಮತ್ತು ಸಂಬಂಧ ಗಟ್ಟಿಯಾಗುತ್ತದೆ. ಪೌರಾಣಿಕ ಕಥೆಗಳು ಕೇವಲ ದೈವಿಕ ಲೋಕಗಳ ವರ್ಣನೆ ಮಾತ್ರವಲ್ಲ, ಅವು ಮಾನವನ ಅಂತರಂಗವನ್ನು ಅರಿಯುವ ದೀಪಗಳಾಗಿವೆ. ಸತ್ಯಲೋಕದ ಕಥೆಯಲ್ಲಿರುವ ಸತ್ಯದ ಕನ್ನಡಿ ಮತ್ತು ನಂಬಿಕೆಯ ದೀಪ ಎಂಬ ದೈವಿಕ ಸಂಕೇತಗಳು ನಮ್ಮ ಜೀವನದ ಸಂಬಂಧಗಳನ್ನೇ ಪ್ರತಿಬಿಂಬಿಸುತ್ತವೆ. ಮನುಷ್ಯನ ಜೀವನದಲ್ಲಿ ಸಂಬಂಧಗಳು ಅರಳಬೇಕಾದರೆ ಅವುಗಳಿಗೆ ಬುನಾದಿಯಾಗಿರುವುದು ನಂಬಿಕೆ ಮತ್ತು ಸತ್ಯ ಎಂಬ ಎರಡು ಮೌಲ್ಯಗಳೇ ಎಂಬ ಸತ್ಯವನ್ನು ಈ ಕಥೆ ಸೂಕ್ಷ್ಮವಾಗಿ ವಿವರಿಸುತ್ತದೆ. ಸತ್ಯದ ಕನ್ನಡಿ ಎಂಬುದು ಪ್ರತಿಯೊಬ್ಬರೊಳಗಿರುವ ಆತ್ಮಸಾಕ್ಷಿಯ ಪ್ರತೀಕ. ನಾವು ಅದನ್ನು ಎದುರಿಸಲು ಹಿಂಜರಿದಾಗಲೇ ಸುಳ್ಳಿನ ಪ್ರಾರಂಭವಾಗುತ್ತದೆ. ಜೀವನದಲ್ಲಿ ಅನೇಕ ಬಾರಿ ನಾವು ತಪ್ಪುಗಳನ್ನು ಮರೆಮಾಚಲು, ಭಯದಿಂದ ಅಥವಾ ಸಂಬಂಧ ಕಳೆದುಕೊಳ್ಳುವ ಆತಂಕದಿಂದ ಸತ್ಯವನ್ನು ಹೇಳದೇ ಇರುತ್ತೇವೆ. ಆದರೆ ಆ ಮೌನವೇ ನಿಧಾನವಾಗಿ ನಂಬಿಕೆಯ ದೀಪವನ್ನು ಕ್ಷೀಣಗೊಳಿಸುತ್ತದೆ. ಸತ್ಯವನ್ನು ಒಪ್ಪಿಕೊಳ್ಳುವ ಧೈರ್ಯವಿಲ್ಲದಾಗ ಸಂಬಂಧಗಳೊಳಗೆ ಅನುಮಾನ ಹುಟ್ಟುತ್ತದೆ. ಅನುಮಾನ ಹೆಚ್ಚಿದಂತೆ ದೂರವೂ ಹೆಚ್ಚಾಗುತ್ತದೆ. ಪೌರಾಣಿಕ ಕಥೆಯಲ್ಲಿ ಕಾಲಭ್ರಮ ಅಸುರನು ಜನರ ಮನಸ್ಸಿನಲ್ಲಿ ಅನುಮಾನ ಬಿತ್ತಿದಂತೆ ನಿಜ ಜೀವನದಲ್ಲಿಯೂ ಅನುಮಾನಗಳು, ತಪ್ಪು ಊಹೆಗಳು ಮತ್ತು ಅರ್ಧಸತ್ಯಗಳು ಸಂಬಂಧಗಳನ್ನು ಒಳಗಿನಿಂದಲೇ ಕುಸಿಯುವಂತೆ ಮಾಡುತ್ತವೆ. ಅವು ದೊಡ್ಡದಾಗಿ ಕಾಣಿಸಿಕೊಳ್ಳುವುದಿಲ್ಲ, ಸಣ್ಣ ಮಾತು, ಸಣ್ಣ ಮರೆಮಾಚುವಿಕೆಗಳ ರೂಪದಲ್ಲಿ ಪ್ರವೇಶಿಸಿ ಕಾಲಕ್ರಮೇಣ ನಂಬಿಕೆಯನ್ನು ಕಿತ್ತುಕೊಳ್ಳುತ್ತವೆ. ಒಮ್ಮೆ ನಂಬಿಕೆಯ ದೀಪ ಆರಿದರೆ ಸತ್ಯವನ್ನೇ ಹೇಳಿದರೂ ಅದು ಶಂಕೆಯ ಕಣ್ಣಿನಿಂದಲೇ ಕಾಣುತ್ತದೆ. ರಾಜ ಧರ್ಮಕೇತು ತನ್ನ ತಪ್ಪುಗಳನ್ನು ಪ್ರಜೆಗಳ ಮುಂದೆ ಒಪ್ಪಿಕೊಂಡು ಸತ್ಯವನ್ನು ಮೊದಲು ತನ್ನಿಂದಲೇ ಆರಂಭಿಸಿದಂತೆ ಜೀವನದಲ್ಲಿಯೂ ಬದಲಾವಣೆಯ ಆರಂಭ ನಮ್ಮೊಳಗೆ ಆಗಬೇಕು. ಇತರರು ಸತ್ಯವಾಗಿರಲಿ ಎಂದು ನಾವು ನಿರೀಕ್ಷಿಸುವ ಮೊದಲು ನಾವು ಎಷ್ಟು ಸತ್ಯವಂತರಾಗಿದ್ದೇವೆ ಎಂಬುದನ್ನು ಆತ್ಮಪರಿಶೀಲನೆ ಮಾಡಿಕೊಳ್ಳಬೇಕು. ನಾವು ಸತ್ಯವನ್ನು ಧೈರ್ಯದಿಂದ ಸ್ವೀಕರಿಸಿದಾಗ ಮಾತ್ರ ಇತರರ ಸತ್ಯವನ್ನು ಸ್ವೀಕರಿಸುವ ಮನಸ್ಸು ನಮ್ಮಲ್ಲಿ ಮೂಡುತ್ತದೆ. ಇದರಿಂದ ಸಂಬಂಧಗಳಲ್ಲಿ ಮುಕ್ತತೆ, ಶಾಂತಿ ಮತ್ತು ಆಂತರಿಕ ಭದ್ರತೆ ಬೆಳೆಯುತ್ತದೆ. ನಂಬಿಕೆ ಎಂದರೆ ಕಣ್ಣು ಮುಚ್ಚಿಕೊಂಡು ಒಪ್ಪಿಕೊಳ್ಳುವುದಲ್ಲ, ಅದು ಸತ್ಯದ ಮೇಲೆ ನಿಂತಿರುವ ವಿಶ್ವಾಸ. ಸತ್ಯ ಇರುವಲ್ಲಿ ಸ್ಪಷ್ಟತೆ ಇರುತ್ತದೆ, ಸ್ಪಷ್ಟತೆ ಇರುವಲ್ಲಿ ಭಯ ಕಡಿಮೆಯಾಗುತ್ತದೆ. ಭಯ ಕಡಿಮೆಯಾದಾಗ ಮನುಷ್ಯ ತನ್ನ ಮನಸ್ಸಿನ ಮಾತುಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಲು ಆರಂಭಿಸುತ್ತಾನೆ. ಆಗ ಸಂಬಂಧಗಳು ಕೇವಲ ಬಾಂಧವ್ಯವಾಗದೆ ಆತ್ಮೀಯತೆಯಾಗಿ ಪರಿವರ್ತನೆಗೊಳ್ಳುತ್ತವೆ. ಈ ಆತ್ಮೀಯತೆಯೇ ನಂಬಿಕೆಯ ದೀಪಕ್ಕೆ ನಿರಂತರವಾಗಿ ಎಣ್ಣೆ ಸುರಿಸುವ ಕಾರ್ಯವನ್ನು ಮಾಡುತ್ತದೆ. ಪೌರಾಣಿಕ ಕಥೆಗಳು ಹೇಳುವಂತೆ ಸತ್ಯ ಮತ್ತು ನಂಬಿಕೆ ದೇವಲೋಕದ ವಸ್ತುಗಳಲ್ಲ, ಅವು ಮಾನವ ಜೀವನದಲ್ಲಿ ಸಾಧಿಸಬೇಕಾದ ದೈವಿಕ ಗುಣಗಳು. ನಾವು ಪ್ರತಿದಿನದ ಜೀವನದಲ್ಲಿ ಸಣ್ಣ ಸಣ್ಣ ಸಂದರ್ಭಗಳಲ್ಲಿ ಸತ್ಯವನ್ನು ಆರಿಸಿಕೊಂಡಾಗ, ನಂಬಿಕೆಯನ್ನು ಕಾಪಾಡುವಂತೆ ನಡೆದುಕೊಂಡಾಗ ನಮ್ಮ ಕುಟುಂಬ, ಸ್ನೇಹ, ದಾಂಪತ್ಯ ಹಾಗೂ ಸಮಾಜದ ಸಂಬಂಧಗಳು ಸುಂದರವಾಗಿ ಅರಳುತ್ತವೆ. ಸುಳ್ಳಿನಿಂದ ದೊರೆಯುವ ತಾತ್ಕಾಲಿಕ ಶಾಂತಿ ಕೊನೆಗೆ ದೊಡ್ಡ ಅಶಾಂತಿಗೆ ಕಾರಣವಾಗುತ್ತದೆ. ಆದರೆ ಸತ್ಯದಿಂದ ಉಂಟಾಗುವ ಕ್ಷಣಿಕ ಕಷ್ಟ ದೀರ್ಘಕಾಲದ ನಂಬಿಕೆಗೆ ದಾರಿ ಮಾಡಿಕೊಡುತ್ತದೆ. ನಂಬಿಕೆ ಮತ್ತು ಸತ್ಯ ಯಾವುದೇ ಸಂಬಂಧದ ಕಂಬಗಳಿದ್ದಂತೆ. ಈ ಕಂಬಗಳು ಗಟ್ಟಿಯಾಗಿದ್ದರೆ ಮಾತ್ರ ಸಂಬಂಧ ಎಂಬ ಕಟ್ಟಡವು ದೀರ್ಘಕಾಲ ನಿಂತಿರಲು ಸಾಧ್ಯ.
ಸುಳ್ಳು ಮತ್ತು ಅನುಮಾನಗಳು ಆ ಕಟ್ಟಡವನ್ನು ನಿಧಾನವಾಗಿ ಕುಸಿಯುವಂತೆ ಮಾಡುತ್ತವೆ. ಆದ್ದರಿಂದ ಜೀವನದ ಪ್ರತಿಯೊಂದು ಸಂಬಂಧದಲ್ಲೂ ಸತ್ಯವಂತಿಕೆ ಮತ್ತು ನಂಬಿಕೆಯನ್ನು ಪಾಲಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಈ ಮೌಲ್ಯಗಳ ಬುನಾದಿಯಲ್ಲೇ ಆರೋಗ್ಯಕರ, ಸುಂದರ ಮತ್ತು ಅರ್ಥಪೂರ್ಣ ಸಂಬಂಧಗಳು ಅರಳುತ್ತವೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.